ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸುಮನ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ಇವತ್ತು ಸ್ಯಾಟರ್ಡೆ. ಸೊ ನನಗೂ ಸ್ವಲ್ಪ ಬೋರ್ ಆಗ್ತಾ ಇದೆ. ಆ್ಯಂಡ್ ಮೋರ್ ಓವರ್ ನಮ್ಮ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಸೊ ನಮ್ಮ ಅಕ್ಕನ ಮನೇಲಿದ್ದಾರೆ ಸದ್ಯಕ್ಕೆ. ಈಗ ನಾನೇನು ಅನ್ಕೊತಾ ಇದ್ದೀನಿ, ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಅಕ್ಕನ ಪಾಪು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಲುಲ್ಲು ಮಾಲಲ್ಲಿರೋ ಒಂದು ಅಡ್ವೆಂಚರಸ್ ಗೇಮ್ ಇದೆಯಲ್ಲ, ಸೊ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ನಾನು ರೆಡಿಯಾಗಿ ನನ್ನ ರೂಮಿಂದ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ನಾವೆಲ್ಲ ಲುಲ್ಲು ಮಾಲ್ಗೆ ಹೋಗಿ ಒಂದಿಷ್ಟು ಅಡ್ವೆಂಚರಸ್ ಗೇಮ್ ಮಾಡಿ, ಸೊ ಅವರ ಎಕ್ಸ್ಪ್ರೆಷನ್ನು, ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ಇವತ್ತು ಕ್ಯಾಪ್ಚರ್ ಮಾಡೋಣ. ಸೊ ಲೆಟ್ಸ್ ಗೆಟ್ ರೆಡಿ. ನಾನಂತೂ ರೆಡಿ ಆದ ಈಗ. ಸೊ ಬಿಫೋರ್ ಗೋಯಿಂಗ್ ದಟ್, ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಸ್ನೇಕ್ ಇದೆ. ಮೇ ಬಿ ಲಾಸ್ಟ್ ಟೈಮ್ ಹೋಗೋದಾಗ ನಾನು ತೊಗೊಂಬಂದಿದ್ದು. ಇದನ್ನು ನಮ್ಮ ಪಾಪುಗೆ ನಾನು ಇನ್ನೂ ತೋರಿಸಿಲ್ಲ, ಅಂದರೆ ನಮ್ಮ ಅಕ್ಕನ ಪಾಪುಗೆ ಇನ್ನೂ ತೋರಿಸಿಲ್ಲ. ಸೊ ಅವನ ಮೇಲೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಈಗ ಈ ಬಾಕ್ಸ್ ಒಳಗೆ ಈ ಸ್ನೇಕ್ ಇಟ್ಕೊಂಡು ತಗೊಂಡೋಗ್ಬಿಟ್ಟು ಏನೋ ಗಿಫ್ಟ್ ಇದೆ ಅಂತ ಕೊಡೋಣ, ನೋಡೋಣ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಬಾಕ್ಸ್ಗಳಿಗೆ ತಗೊಂಡೋಗೋಣ. ಸೊ ಗೈಸ್, ಈಗ ಐ ಆಮ್ ರೆಡಿ. ಸೊ ಲೆಟ್ಸ್ ಸ್ಟಾರ್ಟ್. ಈಗ ಹೊರಡೋಣ. ಇಲ್ಲಿಂದ ವಿದ್ಯಾರಣ್ಯಪುರ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಶುರು ಮಾಡ್ತೀನಿ. ಸ್ಟೇ ಟ್ಯೂನ್. 11 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಈಗ 1 ಬಂದಿದ್ದೀನಿ. ಈ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಏನು ಬಂದಬಾರ್ದು ಅಂತ. ಲೆಟ್ಸಿ. ಇವನು ಯಾರು ಗೊತ್ತಾ? ಹಾಯ್ ಹೇಳು. ಏನಿನ್ನ ಹೆಸರು? ಧನಿತ. ಇವನೇ ನೆಕ್ಸ್ಟ್ ಯೂಟ್ಯೂಬರ್. ನಮ್ಮ ಬಬ್ಲುಗೆ ಗಿಫ್ಟ್ ತಂದಿದ್ದೀನಿ. ಗಿಫ್ಟ ನಿಂಗೋಸ್ಕರ. ಹಾಯ್ ಗೈಸ್, ನೋಡಿ ಇವತ್ತು ಸುಮ್ಮ ಮಾಮ, ರೂಪಜ್ಜಿ ಮತ್ತು ಅಮ್ಮ ಅಪ್ಪ ಯಾವಾಗಲೂ ಇಲ್ಲೇ ಇರ್ತಾರೆ. ಆದರೆ ಸುಮ್ಮು ಮತ್ತು ರೂಪಜ್ಜಿ ಸ್ಪೆಷಲಾಗಿ ಬಂದರೆ ಗೊತ್ತಿಲ್ಲ ಇವತ್ತು ಯಾಕೆ ಬಂದರೆ ಅಂತ. ರೂಪಜ್ಜಿ ನೋಡಂಗಾಯ್ತೆ ಅಂತ ಬಂದಿದ್ದೆ. ನಾನು ನೋಡಂಗಾಗಿ ನಿನ್ನ ನನ್ನನ್ನು ನೀನು ಎಲ್ಲಿದ್ದೆ? ಅದಕ್ಕೆ ನಮ್ಮ ಮಾಮ ನಿಜವಾಗ್ಲೂ ಮಾಡ್ತಾನೆ ಹೇಳಿದ್ದ ಅಂತ ನೀವು ನಂಬಿಕೆ. ನಮ್ಗೆ ಲುಲ್ಲು ಮಾಲ್ಗೆ ಹೋಗ್ತಾ ಇಲ್ಲ ಇವತ್ತು. ನಿನ್ನ ಮಾಲ್ಗೆ ಹೋಗ್ತೀನಿ. ಕೊನೆಗೂ 3 ಗಂಟೆಗೆ ನಾವು ನಮ್ಮ ಪಾಪ ಇಬ್ರು ಹೊರಟಿದ್ದೀವಿ ಈಗ. ಆದ್ರೆ ಏನಂದ್ರೆ ಇಬ್ರು ಸೇಮ್ ಕಲರ್ ಶೂಸ್ ನೋಡಿ. ನಂದು ಗ್ರೀನ್ ಕಲರ್, ಇವತ್ತು ಗ್ರೀನ್. ಕೆಳಗೆ ಇಡ್ಸೋ ನೋಡಿ, ನಂದು ಗ್ರೀನ್ ಕಲರ್, ಇನ್ನೊಂದು ಗ್ರೀನ್ ಕಲರ್. ಇಬ್ರು ಸ್ವಲ್ಪ ನೋಡೋಕ್ಕೂ ಹಂಗೆ ಇದೀವಿ. ಬಟ್ ಪಾಪ ನಿನಗೆ ನನ್ನದು ಇಷ್ಟನೇ ಇಲ್ವಾ? ಇಷ್ಟ ಇಲ್ಲಂದ್ರೆ ಇಷ್ಟ ಇಲ್ಲ. ನಮ್ಮ ಬಬ್ಲಿಗೆ ಅವ್ರ ರೂಪಜಿ ಒಂದು ಇಷ್ಟ ಇಲ್ಲ. ಇಷ್ಟ ಕಣ. ಇಷ್ಟ ಇಲ್ಲ ಅಂದ್ರೆ ಮತ್ತೆ ಅವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇಷ್ಟ ಅಂತ ಸುಳ್ಳು ಹೇಳ್ತಾವನೆ. ಬಟ್ ಆಕ್ಚುಲ್ ಆಗಿ ಅವನಿಗೆ ಅವ್ರ ರೂಪಜಿ ಒಂದು ಇಷ್ಟ ಇಲ್ಲ. ಇಲ್ಲ ಕಣ. ಆಯ್ತು, ನಿಂಗೆ ಇಷ್ಟ ಅಂತ ತೋರ್ಸಪ್ಪ. ಅದು ಹೆಂಗೆ ತೋರಿಸ್ತೀಯ? ಬಾಯ್ಲಿ ಬಾಯ್ಲಿ ಬಾಯ್ಲಿ. ಓಹೋ, ಈ ಮುದ್ದು ಕೊಟ್ಬಿಟ್ಟು ಇಷ್ಟ ಅಂತನಾ? ಬಲ್ನನ್ ಮಗ ಅಂದ್ರೆ ಯಾರು ಹೇಳು? ಸ್ಕೂಲಿಗೆ ಮಾತ್ರ ಹೋಗಲ್ಲ, ಓದೋದು ಮಾತ್ರ ಇಲ್ಲ. ಎಕ್ಸಾಮ್ ಇದೆ, ಅದನ್ನು 40 ತಾನು ಬಂದೀನಿ. ಅದನ್ನು ಏನೋ ಇನ್ನು ಸ್ಕೂಲಿಗೆ ಹೋಗಲ್ಲ ಅಂತೆಲ್ಲ. ಫೈನಲ್ ಎಕ್ಸಾಮ್ ಇತ್ತು ಕಣ. ಫೈನಲ್ ಎಕ್ಸಾಮ್ ಅಲ್ಲಿ ಏನು ಬರೆಯಲ್ಲ. ಬರ್ತೀನಿ ಕಣ. ನಾನೇ ಫಸ್ಟ್ ಅಲ್ಲಿ ಬರ್ತೀನಿ ಕಣ. ಕುದ್ಬಿಡ್ತೀನಿ ಹಂಗಂದ್ರೆ ಇನ್ನೊಂದ್ಸಲ. ನಮ್ಮ ಅಕ್ಕ PT ಉಷಾ ಕಾಂಪಿಟೇಷನ್ ಕೊಡಕ್ಕೆ ರೆಡಿಯಾಗಿ ಬಂದಿದ್ದಾಳೆ, ಶೂಸ್ ಹಾಕೊಂಡು.
ಆ್ಯಕ್ಚುಲಿ 11 ಗಂಟೆಗೆ ನಾವು ಮನೆ ಬಿಟ್ಟು ಹೋಗ್ಬಿಟ್ಟು ಮಧ್ಯಾಹ್ನ ಎಲ್ಲ ಆಟ ಆಡ್ಬಿಟ್ಟು ಸಂಜೆ ಬೇಗ ಮನೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾನು ನನ್ನ ರೂಮಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ 1:30 ಆಗೋಗಿತ್ತು. ಹಂಗಾಗಿ ಎಲ್ಲ ಡಿಲೇ ಆಗಿ ಕೊನೆಗೆ 3:30ಗೆ ಹೊರಟಿದ್ದಾಯಿತು. ಸೊ ಊಟನೂ ಯಾರೂ ಮಾಡಿರಲಿಲ್ಲ, ಹಂಗಾಗಿ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ನಾವೆಲ್ಲ ಹೊರಟ್ವಿ. ಯಾವ್ಯಾವ ಮಾಡ್ತೀವಿ ಅಂತ ಯಾವುದು ವಾಂತಿ ಮಾಡೋದ ಇನ್ನೇನು ಮತ್ತೆ ಅದಕ್ಕೆ ಮತ್ತೆ ನಿಂಗೆ ಕರ್ಕೊಂಡು ಹೋಗ್ತಿರೋದೀಗ ಅವ್ನು. ಏನು ಊಟ ಮಾಡಿದ್ರಿ ಅಣ್ಣ? ಊಟ ಏನು ಮಾಡಿದ್ದು? ಒಬ್ಬಟ್ಟು ಸಾರು ಅನ್ನ. ಓ ಕಾಫಿ ಕುಡ್ದು ಬಂದಿಲ್ವಾ? ಏನು ಕೊಡ್ತಾನ? ಏನು ತಿಂದ? KFC ತಿನ್ನೋಣ? ಇವು ಬಿಟ್ಟು ನಾವೇ ತಿನ್ನ ಇವರೆಲ್ಲ ನೆನ್ಸ್ಕೊಂತೀನಿ ಅದು ಬೇಡ. ಕವರ್ ಇಟ್ಕೊಳ ನಾನಕ್ಕ ನಾನು ವಾಂತಿ ಮಾಡೋ ಸೀನಲ್ಲ, ಯಾವತ್ತೂ ವಾಂತಿ ಮಾಡೋದು. ನೆನ್ಪಿಟ್ಕೊಳ್ಳಿ, ಇದು ಏನಾರ ಮಾಡಿದ್ರೆ ಈ ವಿಡಿಯೋ ಬೇಕಾದ ತಪ್ಪನ್ನು ಬರ್ಬೇಕಾಯ್ತು ನೋಡೋದು. ಗಂಡನ ಮಾತ್ರ ಬಿಟ್ಕೊಡಲ್ಲ ಎಲ್ಲ. ಅಲ್ಲ ಕಣ, ಇದೆಲ್ಲ ಅವರು ನೋಡ್ಕೊಳ್ಳೋದು. ಅಲ್ಲಿಗೆ ಮಲೇಷ್ಯಾ ಟೂರ್ ಬುಕ್ ಮಾಡ್ಕೊ. ಏನ ಮಲೇಷ್ಯಾ ಟೂರ್ ದೊಡ್ಡಪ್ಪ ಮಲೇಷ್ಯಾಗೆ ಹೋಗ್ಬೇಕಂತಿಬ್ರು. ನಾವ್ಯಾರು ಬರೋದು ಬೇಡವಾ? ನೀನು ಬಾ. ನೋಡ್ರಿ ನಮ್ಮ ಅಮ್ಮನ ಆಸೆ ಕೇಳ್ಕೊಂಡ್ರ, ಅದಕ್ಕೆ ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು. ಟೂರ್ ಪ್ಯಾಕೇಜ್ ಯಾರು ಮಾಡ್ತಾರ ಕಣಪ್ಪ, ನಾವು ಮಾಡಿಸ್ಕೊಂಡಿರ್ಬೇಕು, ಆಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ. ನಮ್ಮ ಮುಂಗೆ ಲುಲು ಮಾಲಲ್ಲಿದ್ದ ಪಾರ್ಕಿಂಗು, ಅಲ್ಲಿ 3 ಫ್ಲೋರ್ ಬೇಸ್ಮೆಂಟು ಎಲ್ಲದೂ ನೋಡಿ ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಅವರಿಗೆ ಎಲ್ಲೋ ನಮ್ಮ ಅಪ್ಪನೂ ಕರ್ಕೊಂಬಂದಿದ್ರೆ ಅವರು ಖುಷಿ ಪಡ್ತಿದ್ರು ಅಂತ ಎಲ್ಲೋ ಒಂದು ಕಡೆ ಅನಿಸ್ತಿದ್ರು. ಅದನ್ನೇ ಹೇಳ್ತಾ ಇದ್ರು ಅವರು, ನಿಮ್ಮ ಅಪ್ಪನೂ ಇಲ್ಲಿ ಕರ್ಕೊಂಬರ್ಬೇಕಿತ್ತು, ಅವರು ತುಂಬ ಖುಷಿ ಪಡೋರು ಅಂತ. ಬಟ್ ಆ್ಯಕ್ಚುಲಿ ಈ ಟೈಮ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಕರ್ಕೊಂಡೋಗಿ ಅದಕ್ಕೂ ಒಂದು ವ್ಲಾಗ್ ಮಾಡಿ ಹಾಕೋಣ. ಕರ್ಕೊಂಬರ್ಬೇಕಾಯ್ತು, ಇದೆಲ್ಲ ನೋಡ್ಕೊಂಡು ಪಾರ್ಕಿಂಗ್ ಯಾರು ಏನು ಹೇಳು, ದಿನಕ್ಕೆ 100 ಸತಿ ಜಗಳಾಡ್ತಾರೆ. 100 ಸತಿ ಜಗಳಾಡಿದ್ರು ಇವಾಗ ಅಪ್ಪ ಜಗಳಾಡಿದ್ರೆ ನಾವು ಇನ್ನೊಂದು ತಿಂಗಳು ಕಳೆದ್ರೆ 32 ವರ್ಷ. ನಮ್ಮ ಮುಂಗೆ ನಮ್ಮ ಅಪ್ಪನ್ನು ಕರ್ಕೊಂಬಂದು ಈ ಥರದ್ದೆಲ್ಲ ತೋರಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅವ್ರೂ ಒಂದಿನ ಕರ್ಕೊಂಡೋಗಿ ಇದೇ ರೀತಿ ಒಂದು ವ್ಲಾಗ್ ಮಾಡಾಕ್ತೀನಿ. ಬಟ್ ಈಗೇನಾಯ್ತು ಅಂದರೆ ಅವರು ವ್ಯಾಲ್ಯೂಯೇಷನಿಂದ ಮೈಸೂರಿಗೆ ಹೋಗಿದ್ರು, ಸೊ ಅವರು ಇರಲಿಲ್ಲ. ಹಂಗಾಗಿ ನಮ್ಮ ಅಮ್ಮನ ಮಾತ್ರ ಕರ್ಕೊಂಡೋಗಿದ್ದೆ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಅವ್ರು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಬೆಂಗಳೂರಿಗೆ ಬಂದಾಗ ಅವ್ರನ್ನೂ ಕರ್ಕೊಂಡು ಬಂದು ಈ ಥರದೊಂದು ವ್ಲಾಗ್ ಮಾಡಿ ಎಲ್ಲ ಗೇಮ್ಸ್ನ ಆಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮಮ್ಮಿ, ನಮ್ಮ PT ಉಷಾ ಜಾಪನ ಓಡೈತಾಳೆ. ಆ್ಯಕ್ಚುಲಿ ನಮ್ಮಮ್ಮ ಈ ಥರದ್ದೆಲ್ಲ ಗೇಮ್ಸ್ಗಳನ್ನ ನೋಡಿ ತುಂಬಾ ಖುಷಿಪಟ್ಟರು. ಅದನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿ ಪ್ಲೇ ಮಾಡ್ತಾಯಿದ್ದು ನೋಡಿ. ಬಟ್ ನನಗೂ ಅಷ್ಟೇ ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದರೆ ಅವರು ಈ ಥರದ್ದೆಲ್ಲ ನೋಡಿ ಅವ್ರ ಕಣ್ಣೆಲ್ಲ ಖುಷಿ ಕಾಣ್ತಾ ಇದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಅಲ್ಲ ನಾನು ಸೂಪರ್ ತಲಿಸುತ್ತ ಸರಿ ಬಾ. ನಾವು ಊರಿಗೆ ಮೊದಲೇ ಹೋಗ್ತಾ ಇರೋದು ನೋಡಿ. ಟಿಕೆಟ್ ಇಲ್ಲ, ಕಾರ್ಡ್ ಇಲ್ಲ. ನನ್ನ ಮಗ ಇಲ್ವಾ? ನೋಡ ನಮ್ಮ ಮಮ್ಮಿ ನೋಡು ಏನ್ ಧೈರ್ಯವಾಗಿ ಹೋಗ್ತಾವ್ರೆ. ನಿಂಗೆ ಭಯ ಆಗ್ತಾ ಇಲ್ವಾ? ನಂಗೆ ಏನೂ ಆಗ್ತಾ ಇಲ್ಲ, ನಂಗೆ ಖುಷಿ ಆಗ್ತಾ ಇತ್ತು. ನೋಡಪ್ಪ, ಹಿಂಗಿದ್ರೆ ಆಯ್ತು ಕತೆ. ಒಟ್ಟು ನಮ್ಮ ಅಮ್ಮಂಗೆ ಇವತ್ತು ಎಲ್ಲಾದ್ರು ಮಜಾ ಮಾಡ್ಬೇಕು. ಸುಮ್ಮನೆ ಬಂದಿದೀವಲ್ಲ, ಆಟ ಆಡ್ತೀವಿ. ಅದ್ರಲ್ಲೆಲ್ಲ ಏನ್ ಮಜಾ, ಬಂದಿದೀವಲ್ಲ ಆಟ ಆಡ್ತೀವಿ. ಈಗ ಇದು ತಿರ್ಗಾ ಆಡ್ಬೇಕು ಅಂತ ನಮ್ಮಮ್ಮ ಹೊರಟವ್ರೆ. ಈಗ ತಿರುಗಿಸ್ತಾರೆ. ಈಗ ಧೈರ್ಯ ಇಲ್ಲ, ಇದಕ್ ಬೇಡ, ಬೇರೆ ಇದಕ್ಕೆ ಹೋಗೋಣ. ನೋಡು ಇಷ್ಟೇ, ಶಾಪ್ ಕೀಪರ್ ಆಗಿದ್ದಾರೆ. ಎದುರ್ಬಾರ್ದು ಆಯ್ತಾ? ನೀನ್ ಎದ್ಕೊಂಡ್ರೆ ಸಾಕು ನನಗೆ. ನಾನೇನು ಎದುರ್ಕೊಂಡಿಲ್ಲ. ಆ್ಯಕ್ಚುಲಿ ನಾವು ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಮಮ್ಮ ಅದನ್ನೇ ಹೇಳ್ತಾ ಇತ್ತು, ಅಲ್ಲಿದ್ದ ಪೇರೆಂಟ್ಸ್ ಅವ್ರ ಮಕ್ಳನ್ನ ಕರ್ಕೊಂಬಂದು ಆಡಿಸ್ತಿದ್ದು ನೋಡ್ಬಿಟ್ಟು. ನಾವು ನಿಮಗೆಲ್ಲ 10 ರೂಪಾಯಿ ಖರ್ಚು ಮಾಡೋಕ್ಕೂ ನಾವು ಎಷ್ಟು ಸಲ ಯೋಚನೆ ಮಾಡ್ತಿದ್ವಿ ಗೊತ್ತಾ ಅವಾಗೆಲ್ಲ. ಇವಾಗೆಲ್ಲ ನೋಡಲಿ ಅವ್ರ ಅಪ್ಪ ಅಮ್ಮ ಕರ್ಕೊಂಬಂದು ಆ ಮಕ್ಳನ್ನ ಎಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾರೆ ಅಂತ ಹಿಂಗೆ ಡಿಸ್ಕಷನ್ ಮಾಡಬೇಕಾದ್ರೆ ನಮ್ಮ ಭಾವನ ಅದನ್ನೇ ನಾನೊಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳಿದೆ.
ನಿಮ್ಗೆ ಏನು ಅನಿಸುತ್ತೆ ಈ ಥರ ಎಲ್ಲ ಬಿಲ್ಡ್ ಮಾಡಿರೋದು ಅಥವಾ ಈ ಥರ ಮಾಲ್ಗಳು ಮಾಡಿರೋದು ಅಡ್ವೆಂಚರ್ ಗೇಮ್ಸು ಅದು ಮಕ್ಕಳಿಗೆ ಅಂತ ಮಾಡಿರ್ಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ನಾನು ಕೇಳ್ತಾ ಇದ್ದೆ. ಮಕ್ಳಿಗೆ ನಾವು ಕರ್ಕೊಂಡು ಬಂದು ಆಡಿಸ್ತಾ ಇದೀವಿ, ನಾವು ಆಡಿಲ್ಲ ಅಂತ ಹೇಳಿ ಅವ್ರ ಜೊತೆಗೆ ನಾವು ಒಂಚೂರು ಆಡ್ಕೊಂಡು ಬಿಡೋಣ ಅನ್ನೋದೇ. ಕರೆಕ್ಟ್, ನಾವೇ ಜಾಸ್ತಿ ಆಡ್ತಾ ಇದೀವಿ. ಆ್ಯಕ್ಚುಲಿ ಫಸ್ಟು ನಮ್ಮಮ್ಮ ವಿ ಆರ್ ಗೇಮ್ ಆಡಮ್ಮ ಅಂತ ಹೇಳಿದಾಗ ಇಲ್ಲ ನಾನು ಆಡಲ್ಲ, ಅದರಲ್ಲಿ ಏನು ಮಜಾ ಇರಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬೌಲಿಂಗ್ ಆಡೋಣ ಅಂತ ಹೋದ್ವಿ. ಬಟ್ ಅಲ್ಲೇನಂದರೆ 2.5 hour ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ ಹಂಗಾಗಿ ಏನು ಮಾಡೋದು, ಸರಿ ಆಯಿತು ವಿ ಆರ್ ಆಡೋಣ ಅಂತ ಕೇಳಕ್ಕೆ ಬಂದ್ವಿ. ಬಟ್ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಅದರಲ್ಲಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಆದರೂ ನಾವೆಲ್ಲ ಫೋರ್ಸ್ ಮಾಡಿ ನಾನು ನಮ್ಮ ಭಾವ ಎಲ್ಲ ಇಲ್ಲ ಆಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕಳಿಸಿದ್ವಿ. ಬಟ್ ಆಡಿತ್ತು ಅವ್ರ ಎಕ್ಸ್ಪೀರಿಯನ್ಸು ನೀವೇ ನೋಡಿ ಈಗ ಹೆಂಗಿದೆ ಅಂತ. ಈಗ ನಮ್ಮಮ್ಮ ಇದು ನಡ್ಬೇಕು ಅಂತ ಡಿಸೈಡ್ ಆಗೋರ. ಈಗ ಫೇಸ್ ಟೈಮ್ ಫ್ಯೂಚರ್ ಅಂತ, ಫೇಸ್ ಟೈಮ್ ಫ್ಯೂಚರ್. ಹಿಂಗೆಲ್ಲ ನೋಡ್ತಾರೆ. ಲೆಫ್ಟ್ ಮೇಲೆ ಏನೋ ಕಾಣಿಸ್ತು ನಮ್ಮ ಅಮ್ಮಗೀಗ. ಪಕ್ಕದಲ್ಲಿರೋ ಡ್ಯಾನ್ಸ್ ಬೇರೆ ಮಾಡ್ತಾನೆ. ಅಯ್ಯೋ ಅವನಂತೂ ಪೇಟೆ ಬರ ನೋಡಿ. ಅಯ್ಯೋ ಹಿಂದೆಲ್ಲ ನೋಡ್ತಾನದು. ಈಗ ಶುರು ಮಾಡ್ತಾ ಇದಾರೆ. ಏನು ಪಕ್ಕದಲ್ಲಿ ಸುಮ್ಮನೆ ಒಂದು ಬಿಡ್ತಾ ಇಲ್ಲ ನೋಡಿ. ಮ್ಯಾಗೆ ಕೇಳಿತ್ತು ಅವ್ನು ನಿಜವಾಗ್ಲೂ ಫೀಲ್ ಮಾಡ್ಕೊಂಡು ಮತ್ತೆ ಕಿರ್ಚಾಡ್ತಾ ಅಮ್ಮ ಲೈಫಲ್ಲಿ ನಾನೋದೈದ್ನ ಗ್ಯಾರಂಟಿ. ಅಮೇಝಿಂಗ್, ಸಕ್ಕತ್ತಾಗಿದೆ, ಅಮೇಝಿಂಗ್ ಆಯ್ತು. ಎಲ್ಲೆಲ್ಲ ಕಾಡಲ್ಲೆಲ್ಲ ಕರ್ಕೊಂಡು ಹೋದಂಗೆ ಸಕ್ಕತ್ತಾಯ್ತು. ಅಲ್ಲ ನೀನು ಅಪ್ಲೇ ಅಷ್ಟು ಅಂದ್ರೆ ಕಿರಿಸ್ತಿದ್ದು. ಹೌದಾ, ನಂಗ್ ಭಯ ಅಂದ್ರೆ ಭಯ ಆಯ್ತು. ಎಷ್ಟ್ ಚೆನ್ನಾಯ್ತು ಗೊತ್ತಾ, ಹೋಗ್ಬೇಕು ಕಣಸುಮ. ಇನ್ನೊಂದ್ಸತಿ ಹೋಗ್ತೀಯಾ? ನಾನು ಭಯ ಆಗುತ್ತೆ. ಎಲ್ಲೆಲ್ಲ ಆಳು ಕರ್ಕೊಂಡು ಹೋಗ್ತಾರೆ. ಬಾ ಎಷ್ಟ್ ಹೇಳಕ್ಕಾಗಲ್ಲ, ಅಷ್ಟ್ ಚೆನ್ನಾಯ್ತು. ಮಜಾ ಆಯ್ತಾ? ಮಜಾ ಇತ್ತ, ಇದೆ ಕಣಪ್ಪ ಭಯ. ಅಪ್ಪ ನಂಗಿಂತ ಆಟ ಇದಂತೂ ನೋಡಿ ಸಖತ್ತು. ಎಲ್ಲ ಆಟಕ್ಕಿಂತ ಇದು ಮಸ್ತ್ ಮಜಾ ಇತ್ತು. ನಾನು ಈ ತರ ಮತ್ತೆ ನಪ್ಪೋದೂ ಇಲ್ಲ, ಇನ್ನೊಂದ್ಸತಿ ಹೋಗೋದೂ ಇಲ್ಲ. ಇನ್ ಲೈಫಲ್ಲಿ ನಮ್ಮಮ್ಮ ವಿ ಆರ್ ಗೇಮ್ಸು ಅಥವಾ ಯಾವುದೇ ರೀತಿ ವಿ ಆರ್ ರಿಲೇಟೆಡ್ ಮೂವೀಸ್ ಏನಾದ್ರು ತೋರಿಸ್ತೀನಿ ಅಂದರೆ ನಮ್ಮಮ್ಮ ಲೈಫಲ್ಲಿ ಬರಲ್ಲ, ಯಾಕಂದ್ರೆ ಅಷ್ಟೇ ಎದ್ರಿದ್ರು. ಬಟ್ ಆ್ಯಕ್ಚುಲಿ ಲೈಫಲ್ಲಿ ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಆ್ಯಂಡ್ ನೀವು ಕೂಡ ಮಾಡಿ ಯಾವಾಗಾರ ಟೈಮ್ ಸಿಕ್ತಾಗ. ಒಂದು ಸೈಡು ನಾನು ನಮ್ಮಮ್ಮ ನಮ್ಮ ಬಾಬಾ ಎಲ್ಲರೂ ಬೇರೆ ಎಲ್ಲ ವಿ ಆರ್ ಗೇಮ್ಸು ಅಥವಾ ಬೇರೆ ಎಲ್ಲ ಗೇಮ್ಸ್ ಆಡಬೇಕು ಅಂತ ಹೋದ್ವಿ. ಇನ್ನೊಂದು ಸೈಡು ನಮ್ಮ ಅಕ್ಕ ಮತ್ತು ನಮ್ಮ ಪಾಪನ್ನ ಅಲ್ಲಿ ಮಕ್ಕಳಿಗೆ ಅಂತ ಇರುವಂಥ ಐ ಥಿಂಕ್ ಫಾರೆಸ್ಟ್ ವೈಲ್ಡ್ ಅಂತ ಆ ಗೇಮ್ ಇದ್ದು. ಅಲ್ಲಿ ಒಂದು ಸಲ ಹೋದರೆ 1 hour ಆಚೆ ಬರೋಂಗಿಲ್ಲ. ಅಲ್ಲಿಗೆ ನಮ್ಮ ಅಕ್ಕನೂ ನಮ್ಮ ಪಾಪನೂ ಕಳಿಸಿದ್ವಿ. ಸೊ ಈಗ ನಮ್ಮ ಪಾಪು ಅಲ್ಲಿಂದ ಆಚೆ ಬಂದಿದ್ದಾನೆ. ಸೊ ಅವನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಇವಾಗ ಕೇಳೋಣ. ಹೆಂಗಿತ್ತು ಹಿಂಗೇಮ? ಚೆನ್ನಾಗಿತ್ತ. ಅಲ್ಲಿಗೋಗಿ ಇಲ್ಲಿಗೋಗಿ ಮಾಡಿ ಅದೊಂದು ದೊಡ್ಡ ಸ್ಲೈಡ್ ಇತ್ತು. ಅದೇನು ಪ್ಯಾಂಟಿಗೆ ಬರೋದಿಲ್ಲ, ಹಂಗೆ ಸ್ಲೋ ಅಂದ್ರೆ ಸ್ಲೋ ಬರುತ್ತೆ. ಈಗ ಒಂದು ಸ್ನೇಲ್ ಹೋಗುತ್ತಲ್ಲ ಆ ಥರ ಸ್ಲೋ ಬರುತ್ತೆ. ಹಂಗೆ ಅದೊಂದು ಸ್ಲೈಡ್ ಇದ್ದಿತ್ತು. ಚೆನ್ನಾಗಿತ್ತಾ? ಇನ್ನೊಂದ್ಸತಿ ಹೋಗ್ತೀಯಾ? ಸರಿ ಹೋಗ್ತೀನಿ, ಚೆನ್ನಾಗಿರ್ತಾ. ಏನಮ್ಮ? ಸರಿ ಹೋಗ್ತೀನಿ, ಚೆನ್ನಾಗಿರುತ್ತೆ. ಸೊ ಹಿಂಗೆ ಇನ್ನೂ ಕೆಲವೊಂದು ಗೇಮ್ಸ್ ಆಡೋಣ ಅಂತ ಅನ್ಕೊತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಟೈಮು 5:30 ಆಗೋಗಿತ್ತು. ಸೊ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ.
ಹಂಗಾಗಿ ಸೊ ಎಲ್ಲ ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಸ್ಯಾಟರ್ಡೆ ಆಗಿದ್ದರಿಂದ ನಮ್ಮ ಅಕ್ಕ ಬಾವ ಆ್ಯಂಡ್ ನಮ್ಮ ಪಾಪು ಯಾರೂ ನಾನ್ ವೆಜ್ ತಿನ್ನಲ್ಲ. ನಾನು ನಮ್ಮಮ್ಮ ಅವೆಲ್ಲ ಏನು ನೋಡಲ್ಲ, ಪಾಪ ಕೋಳಿಗೆ ಬೇಜಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಪ್ರತಿ ವಾರ ತಿಂತೀವಿ. ಸೊ ಹಂಗಾಗಿ ಈಗ ನಾವು ಊಟಕ್ಕೆ ಹೋದಾಗ ನಮ್ಮ ಅಕ್ಕ ಬಾವ ದೋಸೆ ಆ್ಯಂಡ್ ಅವರು ಡಾಮಿನೋಸ್ಗೆ ಹೋದರು. ಆ್ಯಂಡ್ ನಾನು ನಮ್ಮಮ್ಮಂಗೆ KFC ಅಂದರೆ ತುಂಬಾ ಇಷ್ಟ. ಸೊ ನಾನು ನಮ್ಮಮ್ಮ KFC ತಿನ್ನೋಕ್ಕೆ ಅಂತ ಹೋದ್ವಿ. ಸೊ KFCನಲ್ಲಿ ಆರ್ಡ್ರ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಡಿಸೈಡ್ ಆಗಿ ಸೊ ಅಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಚೆನ್ನಾಗಿ ಎಲ್ಲ ಆಟ ಆಡಿದೋಯ್ತು, ಸುಸ್ತಾಗಿದ್ದಾಯ್ತು. ಈಗ ಪಾಪ ನಮ್ಮ ಹುಡುಗ ಆಟ ಆಡೋಕ್ಕೆ ಅಂತ ಹೋದ, 5 ಸಾಲದಲ್ಲೇ ವಾಪಸ್ ಬಂದಾನೆ. ಏನಂತೀರ ಇದಕ್ಕೆ? ಬೇಜಾರಾಗುತ್ತೆ. ಎಲ್ಗೋಣ ಹಿಂಗೆ ಎಸ್ಕಲೇಟ್ರಲ್ಲಿ ಇಳ್ದು ಒಂದೊಂದು ರೌಂಡ್ ಹಾಕೊಂಡು ಸೊ ಗೇಮ್ಸ್ ಅಂತೂ ನಾವೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಮ್ಮಮ್ಮ ನಮ್ಮ ಪಾಪು ಅಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದಾರೆ. ಸೊ ಇನ್ನೂ ಕೆಲವೊಂದು ಗೇಮ್ಸ್ಗಳಿತ್ತು, ಬಟ್ ಅದನ್ನು ಇವತ್ತು ಆಡೋದು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಆಡೋಣ, ಅಂದರೆ ನಮ್ಮ ಡ್ಯಾಡಿ ಬಂದಾಗಲೂ ಅವ್ರನ್ನೂ ಕರ್ಕೊಂಬಂದು ಅವ್ರ ಜೊತೆ ಆಡೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕೆಲವೊಂದು ಗೇಮ್ಸ್ಗಳನ್ನ ಬಿಟ್ಬಿಟ್ಟು ಸೊ ಊಟ ಮಾಡ್ಕೊಂಡು ಈಗ ಹೊರಟು. ಸೊ ನಮ್ಮ ಅಕ್ಕಂಗೆ ಮೊದಲೇ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಹಂಗಾಗಿ ನಮ್ಮ ಅಕ್ಕ ನೆಕ್ಸ್ಟು ಸೊ ಅಲ್ಲಿದ್ದ ಲುಲ್ಲು ಹೈಪರ್ ಮಾರ್ಕೆಟ್ಗೆ ಹೋಗೋಣ ಅಂತ ನಮ್ಮಮ್ಮನ ಈಗ ಕರ್ಕೊಂಡು ಹೋಗಿದ್ವಿ. ನಮ್ಮಮ್ಮನ ಹಾಳು ಮಾಡ್ತಿರೋದೇ ನಮ್ಮ ಅಕ್ಕ. ಅವಳು ತಗೊಳ್ಳೋದಲ್ಲೇ ನಮ್ಮ ಅಮ್ಮಂಗೆ ಬರೋ ತಗೋ ಅಂತೇಳಿ. ಐ ಲವ್ ಯು ಬೇಬಿ. I love you, Rupaji. ನಮ್ಮಮ್ಮ ಪಾಪ ಇನ್ನೂ ಏನೋ ಶಾಪಿಂಗ್ ಮಾಡಬೇಕು ಅಂತ ಆಸೆಯಿಂದ ಬಂದಿದ್ರು. ಬಟ್ ಅದೇ ಟೈಮ್ಗೆ ನಮ್ಮಪ್ಪ ವ್ಯಾಲ್ಯೂಯೇಷನ್ ಮುಗಿಸ್ಕೊಂಡು ನಾನು ಆಲ್ರೆಡಿ ಬೆಂಗಳೂರಿಗೆ ಮನೆ ಹತ್ರ ಬಂದಿದ್ದೀನಿ, ನೀವೆಲ್ಲಿದ್ದೀರಿ ಅಂತ ಫೋನ್ ಮಾಡಿದ್ರಿಂದ ಸೊ ಶಾಪಿಂಗ್ನ ಅರ್ಧಕ್ಕೆ ಬಿಟ್ಬಿಟ್ಟು ಬೇಗ ಹೊರಟು ಬಂದಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಎಲ್ಲ ಗೇಮ್ ಎಲ್ಲ ಎಂಜಾಯ್ ಮಾಡಿದ್ರು, ಆಟ ಆಡಿದ್ವಿ, ಒಳ್ಳೆ ಊಟ ತಿಂದ್ವಿ, ಆಮೇಲೆ ಒಳ್ಳೆ ಮಾರ್ಕೆಟ್ ಪರ್ಚೇಸ್ ಮಾಡ್ತು ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಮಗಳು, ನಾವು ಎಲ್ಲ ಹೋಗಿ ಹೇಳು, ನಮ್ಮ ಹಸ್ಬೆಂಡ್ ಕರ್ಕೊಂಬರ್ಬೇಕಾಗಿತ್ತು. ಇನ್ನೂ ತುಂಬಾ ಹೊತ್ತು ಟೈಮ್ ಪಾಸ್ ಮಾಡೋಕ್ಕಿತ್ತು. ಅಷ್ಟೊತ್ತಿಗೆ ಬಂದು ಇವತ್ತೇ ಬೇಗ ಬಂದ್ಬಿಟ್ಟಾರೆ. ನಾನು ನೋಡಿದ್ರೆ 10:30-11 ಗಂಟೆಗೆ ಬಂದಿದ್ರು. ಇವತ್ತೇ ಬೇಗ ಬಂದಾರೆ. ನನ್ನ ಮಗ ಏನೇನೋ ಕೊಡಿಸ್ತಾನೆ ಅಂತ ಅಲ್ಲಿಗೆ ಹೋದು ಮಾರ್ಕೆಟ್ ಒಳಗೆ ಒಂಚೂರು ಪ್ಲೇಟ್ ಗಿಟ್ಟು ಪಿಂಗಾಣಿ ಬಟ್ಲು ಅವೆಲ್ಲ ತಾಣನ ಅಂತ. ಅಷ್ಟೊತ್ತಿಗೆ ಫೋನ್ ಮಾಡಿಬಿಟ್ಟು ನಾನು ಬಂದೆ ಅಂತ ಹೇಳಿದ್ರು. ನಡೀರಿ. ಆಮೇಲೆ ಇತ್ಲಾಗ ಬಂದೆ ಅಷ್ಟೇ. ನಿಮ್ಮ ಅಮ್ಮನ ಜೊತೆ ಹೆಂಗಿತ್ತು ಇವತ್ತು? ನನ್ನ ಮೊಮ್ಮಗನ ಜೊತೆ ಸೂಪರ್ ಆಗಿತ್ತು. ಸರಿ, ಬೈ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಇವತ್ತಿನ ವಿಡಿಯೋಗೆ ರೂಪಜ್ಜಿ ನಂದು ಕಾಂಪಿಟೇಷನ್ನು, ಅದರಲ್ಲಿ ಯಾರೋ ಚೆನ್ನಾಗಿ ಹೇಳಿದ್ರು ಅಂತ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬಾಯ್ ಬಾಯ್. ನೋಡಿ ನಮ್ಮ ಮಗ ಇಷ್ಟಿದ್ದ ಅವನಿಗೆ ಏನು ಹೇಳ್ಕೊಟ್ಟಿಲ್ಲ, ಆದರೆ ಹೆಂಗೆ ಹೇಳ್ತಾನೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಬೇರೆ ತಿಳಿಸ್ಕೊಡ್ಬೇಕಂತ ಅವನಿಗೆ. ಅದೇನೇನು ತಿಳಿಸ್ಕೊಡ್ತೀರ ಎಲ್ಲ ತಿಳಿಸ್ಕೊಡಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್.